ओम नमस्तेस्तु महामाये श्रीपीठे सुरपूजिते शंखचक्रगदाहस्ते महालक्ष्मी नमोस्तुते महादेव्यै च विद्महे विष्णुपत्न्यै च धीमहि तन्नो लक्ष्मीः प्रचोदयात्। श्री गुरुभ्यो नमः। हरि ओम। ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವರಮಹಾಲಕ್ಷ್ಮಿ ಹಬ್ಬದ ಒಂದು ಕನ್ಫ್ಯೂಷನ್ ಅನ್ನುವಂಥದ್ದು ಪ್ರತಿಯೊಬ್ಬರಲ್ಲೂ ಈಗ ಮನೆ ಮಾಡಿಬಿಟ್ಟಿದೆ. ಕೆಲವರು 21ನೇ ತಾರೀಕು ಮಾಡಬೇಕು ಅಂತಾರೆ, ಕೆಲವರು 28ನೇ ತಾರೀಕು ಮಾಡಬೇಕು ಅಂತಾರೆ. ಹಲವಾರು ಕನ್ಫ್ಯೂಷನ್ ಅಲ್ಲಿ ಸಿಕ್ಕಾಪಟ್ಟೆ ಜನ ಗೂಗಲ್ ಮತ್ತೆ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನೋಡಿ ಒಂದು ಕ್ಲಾರಿಫೈ ತಗೊಳ್ಳೋದಕ್ಕೋಸ್ಕರ ಒದ್ದಾಡ್ತಾ ಇದ್ದಾರೆ. ನಾನು ನಿಮ್ಗೆ ಈಗ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ನೀವು ಕನ್ಫ್ಯೂಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನ್ ಹೇಳುತ್ತೆ ಪಂಚಾಂಗ ಅಂತಂದ್ರೆ, ಶ್ರಾವಣ ಶುಕ್ಲ ಪೌರ್ಣಮಿ ಶುಕ್ರವಾರ 28ನೇ ತಾರೀಕು 8ನೇ ತಿಂಗಳು 2026ರಂದು ಸೂರ್ಯೋದಯವಾದ ಮೇಲೆ 6:46 ಮಾತ್ರ ನಿಮಗೆ ಪೌರ್ಣಮಿ ಅನ್ನೋದು ಇರುತ್ತೆ. ನಮಗೆ ಪೌರ್ಣಮಿ ಶಾಸ್ತ್ರ ಏನ್ ಹೇಳುತ್ತೆ, ವಿಶೇಷವಾಗಿ ಎಲ್ಲರೂ ಹೇಳ್ತಾರೆ ಏನು, ಇತ್ತೀಚೆಗೆ ವರಮಹಾಲಕ್ಷ್ಮಿ ವ್ರತವನ್ನ ಪ್ರತಿ ವರ್ಷವೂ ಶ್ರಾವಣ ಮಾಸದ ಶುಕ್ಲ ಪಕ್ಷದ 2ನೇ ಶುಕ್ರವಾರವೇ ಮಾಡಬೇಕಂತ ಅಭಿಪ್ರಾಯ ಕೇಳಿ ಬರ್ತಿದೆ. ಇದು ಸಮಂಜಸ ಅಲ್ಲ. ಒಮ್ಮೊಮ್ಮೆ ತಿಥಿದ್ವಯಗಳು ಅಂತ ಬಂದು 15 ದಿನ ಇರುವಂತದ್ದು 16 ದಿನ ಆಗುತ್ತೆ ಪಕ್ಷ, ಅವಾಗ 3 ಶುಕ್ರವಾರ ಬರುತ್ತೆ. ಪೌರ್ಣಮಿಗೆ ಮೊದಲು ಬರುವಂತಹ ಶುಕ್ರವಾರ ದಿನ ನಾವು ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡಬೇಕು. ಪೌರ್ಣಮಿಗೆ ಮೊದಲು ಬರುವಂತಹ ಶುಕ್ರವಾರ, ಇದನ್ನ ನೆನಪಲ್ಲಿಟ್ಕೊಳ್ಳಿ. ಈಗ ಉದಾಹರಣೆಗೆ ಇಂದಿನ ವರ್ಷದಲ್ಲಿ ವರಮಹಾಲಕ್ಷ್ಮಿ ವ್ರತಾಚರಣೆ ನಡೆಸಿರುವ ವಿವರಗಳು ಗಮನಿಸಿದ್ರೆ, ಈ ಪ್ರತಿ ವರ್ಷವೂ 2ನೇ ಶುಕ್ರವಾರವೇ ವರಮಹಾಲಕ್ಷ್ಮಿ ಆಚರಿಸಬೇಕೆಂಬ ಅಭಿಪ್ರಾಯವು ಸರಿ ಇಲ್ಲವೆಂಬುದು ಈ ಕೆಳಗಿನ ಉದಾಹರಣೆಯಿಂದ ಸ್ಪಷ್ಟವಾಗುತ್ತೆ. ಹೇಗೆ ಉದಾಹರಣೆ, ಒಂದು ಪಕ್ಷದಲ್ಲಿ ಸಾಮಾನ್ಯವಾಗಿ ಬರತಕ್ಕ 15 ದಿನಗಳಲ್ಲದೆ ತಿಥಿ ಯಕ್ಷಪಥಾತ್ 14 ದಿನಗಳು ಮತ್ತು ತಿಥಿ ವೃದ್ಧಿಯಾಗಿ 16 ದಿನಗಳು ಇರುತ್ತೆ, ನಾನು ಮೊದಲೇ ಹೇಳ್ದಂಗೆ. ಹಾಗಾಗಿ ಈ ಸಲ ಪೌರ್ಣಮಿಗೆ 4:06 ಪೌರ್ಣಮಿ ಮಾತ್ರ ಇರೋದ್ರಿಂದ 2ನೇ ಶುಕ್ರವಾರನೇ ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು ಅಂತ ಪಂಚಾಂಗ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಈ ಮುಖಾಂತರ 21ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಿಸಬೇಕು. ಇದರಲ್ಲಿ ಯಾವುದೇ ಸಂಶಯ ಇಲ್ಲ, ಯಾವುದೇ ಕನ್ಫ್ಯೂಷನ್ ಇಲ್ಲ, ವೆರಿ ಕ್ಲಿಯರ್. ಈ ದಿನ ರಾತ್ರಿ ಹುಣ್ಣಿಮೆ ಎಲ್ಲಿ ಇರುವುದಿಲ್ಲ. ಯಾವುದು 28ನೇ ತಾರೀಕು ರಾತ್ರಿ ಹುಣ್ಣಿಮೆ ದಿನ ಇರಲ್ಲ. ಅಲ್ಲದೆ ಕೃಷ್ಣ ಪಕ್ಷದ ಪಾಡ್ಯ ಸಂಪರ್ಕ ಇರೋದ್ರಿಂದ ವರಮಹಾಲಕ್ಷ್ಮಿಗೆ ಅನುಕೂಲವಿಲ್ಲ. ಇಂಥ ಸಂದರ್ಭದಲ್ಲಿ ಶ್ರಾವಣ ಶುಕ್ಲ ಪಕ್ಷದ ಹುಣ್ಣಿಮೆಗೆ ಸಮೀಪವಿರುವ ಶುಕ್ರವಾರದಂದು ಶ್ರೀ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಬೇಕು. ಇದು ಸ್ಕಾಂದ ಪುರಾಣದ ಆಧಾರ. ಸ್ಕಾಂದ ಪುರಾಣದಲ್ಲಿ ಇದನ್ನ ಆಧಾರ ಕೊಟ್ಟಿದ್ದಾರೆ. ಈ ಕುರಿತು ಧರ್ಮಶಾಸ್ತ್ರ ವಿಮರ್ಶೆಯನ್ನ ಒಂಟಿಕೊಪ್ಪಲ್ ಪಂಚಾಂಗ ಕರ್ತರು ಪೌರಾಣಿಕ ಆಧಾರದ ಸಮೇತ ತಿಳಿಸಿದ್ದಾರೆ. ಒಂಟಿಕೊಪ್ಪಲ್ ಪಂಚಾಂಗದಲ್ಲಿ 7ನೇ ಪುಟದಲ್ಲಿ ಈ ಒಂದು ವಿಚಾರವನ್ನ ನೋಡ್ಬೋದು. ಸರಿ, ಹಾಗಾದ್ರೆ 7ನೇ ಪುಟ ತಗೊಂಡಿದ್ದೀನಿ ನಾನು. ಏನು, ಒಂಟಿಕೊಪ್ಪಲ್ ಪಂಚಾಂಗ ಧರ್ಮಶಾಸ್ತ್ರದ ವಿಚಾರವಾಗಿ 7ನೇ ಪುಟ ತಗೊಂಡಿದ್ದೀನಿ. ಈ ವರ್ಷ ತಾರೀಕು 28/8/2026 ಶ್ರಾವಣ ಶುಕ್ಲ ಪೌರ್ಣಮಿ 6:46 ಶುಕ್ರವಾರ ಇದ್ದು, ನಿಶಾಮುಖ ವ್ಯಾಪಿನಿಯಲ್ಲಿ ಪೂರ್ಣಿಮಾ ತಿಥಿ ಇಲ್ಲದಿರುವುದರಿಂದಲೂ ಕೃಷ್ಣ ಪಕ್ಷ ಸಂಬಂಧವುಳ್ಳ ಪೌರ್ಣಮಿ ಆಗುವುದರಿಂದ ಪೂರ್ಣಿಮಾ ಅತಿ ಸಮೀಪ ಬಂದಿರುವ ಹಿಂದಿನ ತಾರೀಕು 21ನೇ ತಾರೀಕು 8ನೇ ತಿಂಗಳು 2026 ಶುಕ್ರವಾರ ವರಮಹಾಲಕ್ಷ್ಮಿ ಆಚರಣೆ ಮಾಡಬೇಕು ಅಂತ ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ 21ನೇ ತಾರೀಕೆ ವರಮಹಾಲಕ್ಷ್ಮಿ ಹಬ್ಬ ರೆಡಿ ಮಾಡ್ಕೊಂಬಿಡಿ. ಹೆಣ್ಮಕ್ಳೆಲ್ಲ ಮನೆ ಶುದ್ಧಿ ಮಾಡಿಕೊಂಡು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾದ ಎಲ್ಲಾ ವಸ್ತುಗಳನ್ನ ತಂದಿಟ್ಕೊಂಡು ಏನೇನು ಪ್ರಿಪರೇಷನ್ಸ್ ಬೇಕೋ ಎಲ್ಲ ಮಾಡಿಟ್ಕೊಳ್ಳಿ. 21ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡುವಂಥದ್ದು. ಶುಕ್ರವಾರ ಸಾಧಾರಣವಾಗಿ ಏನಾಗುತ್ತೆ, ನಮಗೆ 10:30 12 ಗಂಟೆ ನಮಗೆ ರಾಹುಕಾಲ. ಅದಕ್ಕೂ ಮೊದಲು ವ್ರತವನ್ನ ಆಚರಣೆ ಮಾಡೋದು. ಸುಮಾರು ಜನ ಬೆಳಗ್ಗೆ 4 ಗಂಟೆಗೂ ಮಾಡ್ತಾರೆ, 5 ಗಂಟೆಗೂ ಮಾಡ್ತಾರೆ. 6 ಗಂಟೆ ಒಳಗೆ ಮಾಡಿದ್ರೆ ಬಹಳ ವಿಶೇಷ ಬಿಡಿ, ಅದ್ರಲ್ಲೇನು ಎರಡು ಮಾತಿಲ್ಲ. ಯಾಕೆಂದ್ರೆ 6 ಗಂಟೆ ಒಳಗಂತಂದ್ರೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ ನಾವು. ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಸಾಧಾರಣವಾಗಿ ಯಾವುದೇ ಒಂದು ಕೈಂಕರ್ಯಗಳನ್ನ ಕಾರ್ಯಕ್ರಮಗಳನ್ನ ಮಾಡಿದ್ರು ಕೂಡ ಅದು ನಮಗೆ ಅಭೀಷ್ಟ ಸಿದ್ಧಿ. ಸರಿ, ಹಾಗಾದ್ರೆ ಲಗ್ನ ತಿಳಿಸ್ಬಿಡ್ತೀನಿ ನಾನು ನಿಮ್ಗೆ. ಲಗ್ನ ಏನಪ್ಪಾ ಅಂತಂದ್ರೆ ಬೆಳಗ್ಗೆ
7:42 ಒಳಗೆ ಮಾಡಬೇಕು. ಅಂದ್ರೆ ಬೆಳಗ್ಗೆ 4 ಗಂಟೆಯಿಂದ 6 ನಿಮಿಷದವರೆಗೂ ಬ್ರಾಹ್ಮಿ ಮುಹೂರ್ತ, 6 ಗಂಟೆಯಿಂದ 7:42 ಅದ್ಭುತವಾದಂತ ಲಗ್ನ ಇದೆ. ಈ ಸಂದರ್ಭದಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನ ಮಾಡಬೇಕು. ಇಲ್ಲ ಅಂದ್ರೆ ಕನಿಷ್ಠ ಪಕ್ಷ ಆ ಸಮಯದಲ್ಲಿ ಪ್ರಾರಂಭ ಮಾಡಬೇಕು. ಅದಾದ್ಮೇಲೆ ಮತ್ತೆ 9:16 ಗುಳಿಕಾಲ ಇರುತ್ತೆ. ಅದಾದ್ಮೇಲೆ 9:28 ದುರ್ಮುಹೂರ್ತ ಇರುತ್ತೆ. 9:28 10 ಗಂಟೆ 30 ಇನ್ನೊಂದು ಲಗ್ನ ಸಿಗುತ್ತೆ. ಈಗ ಒಟ್ಟು ನಿಮಗೆ ಒಂದು ಲಗ್ನ ಬಂದು ಬೆಳಗ್ಗೆ 4ರಿಂದ 6 ಬ್ರಾಹ್ಮಿ ಮುಹೂರ್ತ, ಇನ್ನೊಂದು 6ರಿಂದ 7:42 ಇನ್ನೊಂದು ಲಗ್ನ ತುಂಬಾ ಚೆನ್ನಾಗಿದೆ, ಇನ್ನೊಂದು 9:28 10:30 ಮೂರನೇ ಲಗ್ನ ಚೆನ್ನಾಗಿದೆ. ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬ ಪ್ರಾರಂಭ ಮಾಡೋದಕ್ಕೆ. ಸರಿ, ಮಾಡಕ್ಕಾಗಿಲ್ಲ, ಮನೇಲಿ ಅಡಿಗೆ ಇತ್ಯಾದಿ ಜನ ಜಾಸ್ತಿ, ಸಿಕ್ಕಾಪಟ್ಟೆ ಕೆಲಸಗಳು ಅದೆಲ್ಲ ಆಗಿ 12 ಗಂಟೆ ಮೇಲ್ ಮಾಡೋರು 12:23 1:16 4ನೇ ಲಗ್ನ ಸಿಗುತ್ತೆ. ಈ ಸಂದರ್ಭದಲ್ಲಿ ನೀವು ಮಾಡ್ಕೋಬಹುದು. ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಂಬಂಧಪಟ್ಟಂತ ಒಂದು ಸಮಯದ ನಿಗದಿ. ಅದು ನಿಮಗೆ ಕ್ಲಾರಿಟಿ ಸಿಕ್ತೀಗ, ಇದರಲ್ಲೇನು ಕನ್ಫ್ಯೂಷನ್ ಇಲ್ಲ. ನಾನು ನಿಮ್ಗೆ ಕನ್ಫ್ಯೂಷನ್ನೇ ಮಾಡಲ್ಲ, ವೆರಿ ಕ್ಲಿಯರ್. ಸರಿ, ಹಾಗಾದ್ರೆ ಈ ಹೆಣ್ಣು ಮಕ್ಕಳಿಗೆ ಮಾಸಿಕ ಕರೆ ಬಂದಿರುತ್ತೆ, 3 ದಿನ ಶುದ್ಧಿ ಇರೋದಿಲ್ಲ, ಅಥವಾ ಮನೇಲಿ ಏನೋ ಅನಾನುಕೂಲ, ಮಾಡಕ್ಕಾಗಿಲ್ಲ, ಯಾವ್ದೋ ಮಗು ಹುಟ್ಟಿದೆ, ಪುರುಡು, ಯಾರೋ ತೀರೋಗಿದ್ದಾರೆ, ಒಂದು 11 ದಿನ ಸೂತ್ಕ, ಈ ತರದ್ದು ಏನಾದ್ರು ಬಂತು, ಆವಾಗ 21ನೇ ತಾರೀಕು ಆ ಮಧ್ಯದಲ್ಲಿ ಬಂದಿದ್ರಿಂದ ಮಾಡಕ್ಕಾಗಿಲ್ಲ ಅನ್ನುವವರು ಮಾತ್ರ 28ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬವನ್ನ ಬೇಗನೆ ಮಾಡಬೇಕು. ಎಷ್ಟೊತ್ತು ಮಾಡಬೇಕು? ಬೆಳಗ್ಗೆ 7:15 ಒಳಗಡೆ ನೀವು ವ್ರತವನ್ನ ಮಾಡಬೇಕು. ಅನಾನುಕೂಲವಾದವರು ಮಾತ್ರ ಕಡ್ಡಾಯವಾಗಿ 21ನೇ ತಾರೀಕೆ ಮಾಡಬೇಕು. ಯಾರಿಗೆ ಅನಾನುಕೂಲ ಆಗುತ್ತೋ ಅಂಥವ್ರು 28ನೇ ತಾರೀಕು 7:30 ಒಳಗಡೆ ನೀವು ಈ ವ್ರತವನ್ನ ಆಚರಣೆ ಮಾಡಬೇಕು. ಇದು ಬಹಳ ಸ್ಪಷ್ಟವಾಗಿ ನಾನು ನಿಮ್ಗೆ ತಿಳಿಸ್ತಾ ಇರತಕ್ಕಂಥದ್ದು, ಏನು ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇನ್ನು ವರಮಹಾಲಕ್ಷ್ಮಿ ಹಬ್ಬದ ವಿಚಾರ ನಾನು ಪ್ರತಿ ವರ್ಷನೂ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ. ಈ ವರ್ಷನೂ ಈಗ ಈ ವಿಡಿಯೋ ಅಪ್ಲೋಡ್ ಆದ್ಮೇಲೆ ಈ ವಿಡಿಯೋ ಸಂಪೂರ್ಣವಾಗಿ ನೀವು ನೋಡಿ, ಅದಾದ್ಮೇಲೆ ವರಮಹಾಲಕ್ಷ್ಮಿ ಹಬ್ಬದೊಂದು ಕ್ಲಾರಿಟಿ ಸಿಗುತ್ತೆ. ನಾನು ನಿಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಂಬಂಧಪಟ್ಟಂತ ಪೂಜಾ ವಿಧಿ ವಿಧಾನವನ್ನ ಇನ್ನೊಂದು ವಿಡಿಯೋ ಮಾಡ್ತೀನಿ. ಈಗ ಈ ವಿಡಿಯೋ ನೋಡ್ತಾ ಇದ್ದೀರಾ ನೀವು ಅಂದ್ರೆ ನಾಳೆ ನಿಮ್ಗೆ ಈ ವಿಡಿಯೋ ಸಿಗುತ್ತೆ ಅಂತ ಅರ್ಥ. ಆ ವಿಡಿಯೋವನ್ನ ಪೂರ್ತಿಯಾಗಿ ನೀವು ನೋಡಿದ್ರೆ ನಿಮ್ಗೆ ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡೋದು ವೆರಿ ಕ್ಲಿಯರ್ ಆಗುತ್ತೆ. ಹಬ್ಬವನ್ನು ಆಚರಣೆ ಮಾಡಿ, ಭಗವಂತ ಒಳ್ಳೇದ್ ಮಾಡ್ತಾನೆ. ನಾಡಿನ ಸಮಸ್ತ ವೀಕ್ಷಕರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಹಬ್ಬದ ಒಂದು ಹೆಚ್ಚಿನ ಸಂತೋಷವನ್ನು ಕೊಡ್ತಾ ನಿಮ್ಗೆಲ್ಲ ಮಂಗಳವಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.